ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೊದಲು ಈ ಡೇಟಾವನ್ನ ನೋಡಿ. 2023ರಲ್ಲಿ ಗೂಗಲ್ ಮ್ಯಾಪ್ ಒಟ್ಟಾರೆಯಾಗಿ ಸುಮಾರು 11,000 ಬಿಲಿಯನ್ ಆದಾಯ ಗಳಿಸಿದೆ ಹಾಗೂ ಗೂಗಲ್ನ ಕೇವಲ ಇದೊಂದೇ ಪ್ಲಾಟ್ಫಾರ್ಮ್ ಸುಮಾರು $62 ಬಿಲಿಯನ್ ನಷ್ಟು ವ್ಯಾಲ್ಯೂಯೇಷನ್ ಹೊಂದಿದೆ. ಇದರಿಂದಾಗಿಯೇ ಗೂಗಲ್ ಮ್ಯಾಪ್ ವಿಶ್ವದ ಟಾಪ್ 300 ಕಂಪನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದೆ. ತಮಾಷೆಯ ವಿಷಯವೇನೆಂದರೆ ಗೂಗಲ್ ಈ ಮ್ಯಾಪಿಂಗ್ ಪ್ಲಾಟ್ಫಾರ್ಮ್ ಅನ್ನ ಖರೀದಿಸಲು ಖರ್ಚು ಮಾಡಿದ ಹಣವನ್ನ ಕೇವಲ ಒಂದೇ ತಿಂಗಳಲ್ಲಿ ಸಂಪಾದಿಸುತ್ತಿದೆ. ಆದರೆ ಎಲ್ಲರೂ ಕೂಡ ಉಚಿತವಾಗಿ ಬಳಸಬಹುದಾದ ಗೂಗಲ್ ಮ್ಯಾಪ್ ಇಷ್ಟೊಂದು ಹಣವನ್ನ ಸಂಪಾದನೆ ಮಾಡ್ತಿರೋದಾದರೂ ಹೇಗೆ? ಮೊಬೈಲ್ ಬಳಕೆದಾರರ ಡೇಟಾಗಳನ್ನೇ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆಯಾ ಗೂಗಲ್? ಏನಿದು ಗೂಗಲ್ ಮ್ಯಾಪ್ನ ಆದಾಯದ ಹಿಂದಿನ ರಹಸ್ಯ? ಈ ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳಿಯುತ್ತಾ ಹೋಗೋಣ ಬನ್ನಿ. 2003ರಲ್ಲಿ ಲಾರ್ಸ್ ಮತ್ತು ಜೆನ್ಸ್ ಎಂಬ ಇಬ್ಬರು ಸಹೋದರರು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ವೇರ್2 ಟೆಕ್ನಾಲಜೀಸ್ ಎಂಬ ಕಂಪನಿಯನ್ನ ಪ್ರಾರಂಭಿಸಿದ್ದರು. ಡೆಸ್ಕ್ಟಾಪ್ನಲ್ಲಿ ಮ್ಯಾಪಿಂಗ್ ಸಿಸ್ಟಮ್ನ ಸೌಲಭ್ಯ ಒದಗಿಸೋದು ಅವರ ಪ್ಲಾನ್ ಆಗಿತ್ತು. ಆದರೆ ಅದನ್ನು ಡೆವಲಪ್ ಮಾಡೋದು ಸುಲಭದ ವಿಷಯವಾಗಿರಲಿಲ್ಲ ಹಾಗೂ ಅದರ ಬಳಕೆಯೂ ಕೂಡ ಕಷ್ಟವಾಗಲಿದೆ ಅನ್ನೋದು ಅವರಿಗೆ ಅರಿವಾಗುತ್ತೆ. ಅದಕ್ಕಾಗಿ ಅವರು ಒಂದು ವೆಬ್ ಬೇಸ್ಡ್ ಪ್ಲಾಟ್ಫಾರ್ಮ್ ಅನ್ನು ತಯಾರಿಸಬೇಕೆಂದು ನಿರ್ಧರಿಸುತ್ತಾರೆ. ಆದರೆ ಅದಕ್ಕೆ ಬೇಕಾದ ಹಣ ಹಾಗೂ ಇತರ ಸಲಕರಣೆಗಳನ್ನು ಅರೇಂಜ್ ಮಾಡೋದು ಅವರಿಂದ ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಅಕ್ಟೋಬರ್ 2004ರಲ್ಲಿ ವೇರ್2 ಟೆಕ್ನಾಲಜಿ ಕಂಪನಿಯನ್ನ ಕೇವಲ $50 ಮಿಲಿಯನ್ ಗೂಗಲ್ಗೆ ಮಾರಾಟ ಮಾಡ್ತಾರೆ. ಅದೇ ವರ್ಷ ಗೂಗಲ್ ಮ್ಯಾಪ್ ಡೆವಲಪ್ಮೆಂಟ್ಗೆ ಸೇರಿದ ಕೀಹೋಲ್ ಮತ್ತು ಜಿಪ್ ಡ್ಯಾಶ್ ಎಂಬ 2 ಕಂಪನಿಗಳನ್ನ ಕೂಡ ಖರೀದಿಸುತ್ತೆ. ಹೀಗೆ ಒಟ್ಟು 3 ಸಣ್ಣ ಕಂಪನಿಗಳು ಗೂಗಲ್ನ ಕೈವಶವಾಗಿತ್ತು. ಇದರಲ್ಲಿ ವೇರ್2 ಟೆಕ್ನಾಲಜಿ ಹಳ್ಳಿಯ ಮ್ಯಾಪ್ಗಳ ಮಾಹಿತಿ ಹೊಂದಿದ್ರೆ, ಕೀಹೋಲ್ ಕಂಪನಿಯು ನಗರಗಳ ವ್ಯಾಪ್ತಿಯ ಮ್ಯಾಪ್ನ ಬಗ್ಗೆ ಮಾಹಿತಿ ಹೊಂದಿತ್ತು. ಇನ್ನು ಮತ್ತೊಂದು ಕಂಪನಿಯಾದ ಜಿಪ್ ಡ್ಯಾಶ್ ಗೂಗಲ್ನ ಪಾಲಿನ ಬೆಸ್ಟ್ ಡೀಲ್ಗಳಲ್ಲಿ ಒಂದಾಗಿತ್ತು. ಯಾಕಂದರೆ ಇದು ಮೊಬೈಲ್ ಬಳಕೆದಾರರ ಲೈವ್ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿ ಅಲ್ಲಿನ ಟ್ರಾಫಿಕ್ ಸ್ಟೇಟಸ್ ಅನ್ನ ತಿಳಿಸುತ್ತಿತ್ತು. ಅಲ್ಲದೆ ಗೂಗಲ್ ಇದನ್ನ ಕೇವಲ $2 ಮಿಲಿಯನ್ ತನ್ನದಾಗಿಸಿಕೊಂಡಿತ್ತು. ಇದುವೇ ಗೂಗಲ್ ಪಾಲಿಗೆ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮುತ್ತೆ. ಹೀಗೆ ಒಂದರ ಹಿಂದೆ ಒಂದರಂತೆ ಮ್ಯಾಪ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದ ಕಂಪನಿಗಳನ್ನ ಖರೀದಿ ಮಾಡಿದ ಗೂಗಲ್ಗೆ ಈ ಕ್ಷೇತ್ರದಲ್ಲಿ ಪ್ರಾಬಲ್ಯ ಮೆರೆಯೋದು ಸವಾಲಿನ ಕೆಲಸವಾಗಿತ್ತು. ಯಾಕಂದರೆ ಆ ಸಮಯದಲ್ಲಿ ನೇವಿಗೇಷನ್ ಕ್ಷೇತ್ರದಲ್ಲಿ ಯಾಹೂ ಮ್ಯಾಪ್ಸ್ ಹಾಗೂ ಮ್ಯಾಪ್ ಕ್ವೆಸ್ಟ್ ನಂತಹ ಕಂಪನಿಗಳು ಭದ್ರವಾಗಿ ನೆಲೆಯೂರಿದ್ದವು. ಆ ಆ್ಯಪ್ಗಳು ಈಗಿರುವಷ್ಟು ಅಡ್ವಾನ್ಸ್ ಆಗಿಲ್ಲದೆ ಹೋದರೂ ಆ ಸಮಯದಲ್ಲಿ ಬಳಕೆದಾರರ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದ್ದವು. ಆದ್ದರಿಂದ ಗೂಗಲ್ ಇಲ್ಲಿ ನೆಲೆಯೂರಬೇಕಾದರೆ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಬೇಕಾದ ಅನಿವಾರ್ಯತೆ ಇತ್ತು. ಅದಕ್ಕಾಗಿ ಗೂಗಲ್ ಅದರೆಡೆಗೆ ಕಾರ್ಯ ಪ್ರವೃತ್ತವಾಗುತ್ತೆ. ನಂತರದ ದಿನಗಳಲ್ಲಿ ವೇರ್2 ಟೆಕ್ನಾಲಜೀಸ್, ಕೀಹೋಲ್ ಮತ್ತು ಜಿಪ್ ಡ್ಯಾಶ್ ಈ 3 ಕಂಪನಿಗಳನ್ನು ಒಂದೇ ಕಂಪನಿಯಾಗಿ ಮರ್ಜ್ ಮಾಡಿದ ಗೂಗಲ್ ಫೆಬ್ರವರಿ 8, 2005ರಲ್ಲಿ ಅಧಿಕೃತವಾಗಿ ಗೂಗಲ್ ಮ್ಯಾಪ್ ಅನ್ನ ಲಾಂಚ್ ಮಾಡುತ್ತೆ. ಈಗಿನ ಸಮಯದಲ್ಲಿ ಗೂಗಲ್ ಯಾವುದಾದ್ರೂ ಹೊಸ ಆ್ಯಪ್ ಅನ್ನ ಲಾಂಚ್ ಮಾಡಿದ್ರೆ ಅದು ಕ್ಷಣಾರ್ಧದಲ್ಲೇ ಕೋಟ್ಯಂತರ ಜನರನ್ನ ತಲುಪುತ್ತಿತ್ತು. ಆದರೆ 2005ರ ಸಮಯದಲ್ಲಿ ಗೂಗಲ್ ಈಗಿನಷ್ಟು ಪ್ರಖ್ಯಾತಿ ಹೊಂದಿರಲಿಲ್ಲ. ಗೂಗಲ್ ಮ್ಯಾಪ್ ಯಾಹೂ ಹಾಗೂ ಮ್ಯಾಪ್ ಕ್ವೆಸ್ಟ್ಗಿಂತ ಹೆಚ್ಚು ಅಡ್ವಾನ್ಸ್ ಆಗಿದ್ರೂ ಕೂಡ ಗೂಗಲ್ಗೆ ಹೆಚ್ಚು ಬಳಕೆದಾರರು ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಬೇರೆ ಯಾವುದೇ ಕಂಪನಿಯಾಗಿದ್ರೂ ಸೋಲನ್ನೊಪ್ಪಿಕೊಂಡು ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡುತ್ತಿತ್ತೋ ಏನೋ. ಆದರೆ ಗೂಗಲ್ ಸೋಲನ್ನೊಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಈ ಆ್ಯಪ್ ಅನ್ನ ಮತ್ತಷ್ಟು ಉತ್ತಮಗೊಳಿಸಿ ಹೆಚ್ಚಿನ ಬಳಕೆದಾರರನ್ನ ಸೆಳೆಯುವ ಯೋಜನೆ ಹಾಕಿಕೊಂಡಿತು. ಅದಕ್ಕಾಗಿ ಸಂಪೂರ್ಣ ಆ್ಯಪ್ ಅನ್ನ ರೀಡಿಸೈನ್ ಮಾಡೋದಕ್ಕೆ ಮುಂದಾಗುತ್ತೆ. ಈ ಹಿಂದೆ ನಿಧಾನವಾಗಿ ವರ್ಕ್ ಆಗುತ್ತಿದ್ದ ಗೂಗಲ್ ಮ್ಯಾಪ್ ಅನ್ನ 1 ವರ್ಷದ ಸತತ ಪರಿಶ್ರಮದ ಬಳಿಕ ಸ್ಪೀಡ್ ಆಗಿ ವರ್ಕ್ ಆಗುವಂತೆ ಮಾಡಲಾಯಿತು. ಇದರಿಂದ ಬಳಕೆದಾರರಿಗೆ ಇನ್ಸ್ಟೆಂಟ್ ಸರ್ವಿಸ್ ನೀಡೋದು ಗೂಗಲ್ನ ಗುರಿಯಾಗಿತ್ತು. ಈ ಆ್ಯಪ್ ಅನ್ನ ಓಪನ್ ಮಾಡಿ ನಮ್ಗೆ ಬೇಕಾದ ಲೊಕೇಶನ್ ಹಾಕಿದ್ರೆ ಸಾಕು, ಆ ಸ್ಥಳದ ಮ್ಯಾಪ್ ಅನ್ನ ನೋಡೋದರ ಜೊತೆಗೆ ಅಲ್ಲಿಗೆ ತಲುಪುವ ಸುಲಭದ ದಾರಿಯನ್ನ ಕೂಡ ಈ ಮ್ಯಾಪ್ ತೋರಿಸುತ್ತದೆ. ಇನ್ನು ಕೀಹೋಲ್ ಕಂಪನಿಯಿಂದ ಸಿಕ್ಕ ಮ್ಯಾಪ್ ಅನ್ನ ಸಮರ್ಪಕವಾಗಿ ಬಳಸಿಕೊಂಡ ಗೂಗಲ್ ಅದಕ್ಕೆ ಒಂದು ಹೊಸ ಫೀಚರ್ ಅನ್ನ ಸೇರಿಸಿತ್ತು. ಆ ಫೀಚರ್ ಯಾವುದೆಂದರೆ ಬಹುತೇಕ ಜನರು ಹೆಚ್ಚಾಗಿ ಬಳಸುವ ಸ್ಯಾಟಲೈಟ್ ವ್ಯೂ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಸ್ಯಾಟಲೈಟ್ ವ್ಯೂ ಎಂದ ತಕ್ಷಣ ಆ ಚಿತ್ರಣವನ್ನ ಸ್ಯಾಟಲೈಟ್ ಮುಖಾಂತರವೇ ತೆಗೆಯಲಾಗಿದೆ ಎಂದಲ್ಲ, ಕೆಲವೊಮ್ಮೆ ಈ ಚಿತ್ರಣಗಳನ್ನ ವಿಮಾನದ ಮೂಲಕವೂ ತೆಗೆಯಲಾಗಿರುತ್ತೆ. ಹೀಗೆ ಗೂಗಲ್ ಮ್ಯಾಪ್ಗೆ ಹೊಸದಾಗಿ ಪರಿಚಯಗೊಂಡ ಸ್ಯಾಟಲೈಟ್ ವ್ಯೂ ಹಾಗೂ ಆ ಆ್ಯಪ್ನ ವೇಗದ ಸೌಲಭ್ಯಗಳು
ಬಳಕೆದಾರರಿಗೆ ಇಷ್ಟವಾಗತೊಡಗಿತು. ಜೊತೆಗೆ ಅದರ ಬಳಕೆಯು ಸುಲಭವಾಗಿರೋದ್ರಿಂದ ಹೆಚ್ಚಿನ ಜನರು ಅದನ್ನ ಬಳಸಲು ಆರಂಭಿಸಿದ್ರು. ಜನರು ತಮ್ಮ ಮನೆ, ಶಾಲೆ, ಆಫೀಸ್ನ ಲೊಕೇಶನ್ಗಳನ್ನ ಸ್ಯಾಟಲೈಟ್ ವ್ಯೂನಲ್ಲಿ ನೋಡಿ ಖುಷಿ ಪಡುತ್ತಿದ್ರು. ಸ್ಯಾಟಲೈಟ್ ವ್ಯೂನ ಫೀಚರ್ ಪಾಪ್ಯುಲರ್ ಆಗುತ್ತಿದ್ದಂತೆ ಗೂಗಲ್ 2007ರಲ್ಲಿ ಹೊಸದಾಗಿ ಸ್ಟ್ರೀಟ್ ವ್ಯೂ ಅನ್ನ ಕೂಡ ಲಾಂಚ್ ಮಾಡಿತು. ಇದು ಗೂಗಲ್ನ ಮಹತ್ವದ ಪ್ರಾಜೆಕ್ಟ್ ಆಗಿದ್ದು, ಇದಕ್ಕಾಗಿ ಗೂಗಲ್ ವಿಶ್ವದ ಪ್ರತಿಯೊಂದು ರಸ್ತೆಗಳಿಗೂ ಸ್ಟ್ರೀಟ್ ವ್ಯೂ ಕಾರ್ಗಳನ್ನ ಕಳಿಸಿ ಅಲ್ಲಿನ 360 ಡಿಗ್ರಿ ಚಿತ್ರಣವನ್ನ ತೆಗೆಯಲಾಗಿತ್ತು. ಕಾರ್ ಮೂಲಕ ಹೋಗಲು ಸಾಧ್ಯವಾಗದ ಕಡೆಗಳಿಗೆ ತಮ್ಮ ನೌಕರರನ್ನ ಕಳಿಸುವ ಮೂಲಕ ಪರ್ವತ ಪ್ರದೇಶಗಳ ಚಿತ್ರಣವನ್ನ ಕಲೆ ಹಾಕಿತ್ತು. ಇನ್ನು ಆಫ್ರಿಕಾ ಹಾಗೂ ಮಿಡಲ್ ಈಸ್ಟ್ನ ಕೆಲ ಮರಳುಗಾಡಿನ ಪ್ರದೇಶಗಳಲ್ಲಿ ಒಂಟೆಗಳನ್ನ ಕೂಡ ಬಳಸಿಕೊಳ್ಳಲಾಗಿತ್ತು. ಅದಕ್ಕಾಗಿ ಬಳಸುವ ಸ್ಟ್ರೀಟ್ ಕಾರ್ಗಳಿಗೆ 140 ಮೆಗಾ ಪಿಕ್ಸೆಲ್ ಕ್ಯಾಮೆರಾಗಳನ್ನ ಹಾಗೂ ಅದಕ್ಕೆ 7 360 ಡಿಗ್ರಿ ಲೆನ್ಸ್ಗಳನ್ನ ಅಳವಡಿಸಲಾಗಿರುತ್ತೆ. ಇದರಿಂದಾಗಿ ಸ್ಟ್ರೀಟ್ ವ್ಯೂ ಮೂಲಕ ಯಾವುದೇ ಜಾಗವನ್ನ ಕಣ್ಣೆದುರೇ ಇರುವಂತೆ ಭ್ರಮಿಸಬಹುದಾಗಿತ್ತು. ಗೂಗಲ್ ಮ್ಯಾಪ್ನ ಈ ಫೀಚರ್ ಅದಕ್ಕೆ ಮತ್ತಷ್ಟು ಪಾಪ್ಯುಲಾರಿಟಿಯನ್ನ ತಂದುಕೊಟ್ಟಿತು. ಇಷ್ಟಕ್ಕೆ ಸುಮ್ಮನಾಗದ ಗೂಗಲ್ ಸಂಚಲನ ಸೃಷ್ಟಿಸುವಂತ ಮತ್ತೊಂದು ಮಹತ್ವದ ಯೋಜನೆಯನ್ನ ರೂಪಿಸಿತು. ಹೌದು, ಸೆಪ್ಟೆಂಬರ್ 23, 2008ರಲ್ಲಿ ಗೂಗಲ್ ಆಂಡ್ರಾಯ್ಡ್ ಅನ್ನ ಲಾಂಚ್ ಮಾಡಿತು. ಈಗ ವಿಶ್ವದಾದ್ಯಂತ ಸುಮಾರು 3.9 ಬಿಲಿಯನ್ ಆಂಡ್ರಾಯ್ಡ್ ಯೂಸರ್ಗಳಿದ್ದು ಅವರ ಮೊಬೈಲ್ಗಳಲ್ಲಿ ಗೂಗಲ್ ಆ್ಯಪ್ಗಳು ಪ್ರೀ ಇನ್ಸ್ಟಾಲ್ ಆಗಿರುತ್ತೆ. ಇದರಿಂದಾಗಿ ಗೂಗಲ್ ಪ್ರತಿಯೊಬ್ಬ ಆಂಡ್ರಾಯ್ಡ್ ಬಳಕೆದಾರರನ್ನ ಸುಲಭವಾಗಿಯೇ ತಲುಪಿಬಿಟ್ಟಿತು. ಈ ಗೂಗಲ್ ಮ್ಯಾಪ್ನ ಸ್ಯಾಟಲೈಟ್ ಹಾಗೂ ಸ್ಟ್ರೀಟ್ ವ್ಯೂಗಳ ಡೆವಲಪ್ಮೆಂಟ್ ಗೂಗಲ್ಗೆ ಚಾಲೆಂಜಿಂಗ್ ಕೆಲಸವೇ ಆಗಿತ್ತು. ಪ್ರಪಂಚದ ಮೂಲೆ ಮೂಲೆಯನ್ನ ಅಂಗೈಯಲ್ಲೇ ತೆರೆದಿಡುವಂತೆ ಮಾಡುವ ಸ್ಯಾಟಲೈಟ್ ವ್ಯೂಗಾಗಿ ಗೂಗಲ್ ಅದೆಷ್ಟು ವಿಮಾನಗಳನ್ನ ಬಳಸಿರಬಹುದು ಹಾಗೂ ಸ್ಯಾಟಲೈಟ್ಗಳ ಮೂಲಕ ತಮಗೆ ಬೇಕಾಗಿರುವ ಅದೆಷ್ಟು ಡೇಟಾಗಳನ್ನ ಕಲೆಕ್ಟ್ ಮಾಡಿರಬಹುದು ಅನ್ನೋದನ್ನ ನೀವೇ ಒಮ್ಮೆ ಊಹಿಸಿ. ಅದೇ ರೀತಿ ಸ್ಟ್ರೀಟ್ ವ್ಯೂಗಾಗಿ ಪ್ರತಿ ಗಲ್ಲಿಗಳಲ್ಲೂ ಕಾರು ಚಲಾಯಿಸಲು ಹಾಗೂ ಟ್ರಕ್ಕಿಂಗ್ ಮೂಲಕ ನೌಕರರನ್ನ ಕಳಿಸಲು ಹಾಗೂ ಚಿತ್ರಣವನ್ನ ಸೆರೆ ಹಿಡಿಯಲು ಬಳಸುವ ಹೈ ಕ್ವಾಲಿಟಿ ಕ್ಯಾಮೆರಾಗಳಿಗೆ ಅದೆಷ್ಟು ದುಬಾರಿ ಮೊತ್ತವನ್ನ ಗೂಗಲ್ ಖರ್ಚು ಮಾಡಿರಬಹುದು. ಇಷ್ಟು ಮಾತ್ರವಲ್ಲದೆ ತಾವು ಕಲೆ ಹಾಕಿದ ಡೇಟಾಗಳನ್ನ ಸ್ಟೋರ್ ಮಾಡಿ ಇಡಲು ಹಾಗೂ ಕೋಟ್ಯಂತರ ಬಳಕೆದಾರರಿಗಾಗಿ ನಿಯಮಿತ ಸೇವೆಯನ್ನ ಒದಗಿಸಲು ಅಗಾಧ ಪ್ರಮಾಣದ ಹಣದ ಅಗತ್ಯವಿರುತ್ತೆ. ಇಷ್ಟೆಲ್ಲ ಖರ್ಚು ಮಾಡಿ ಆ್ಯಪ್ ತಯಾರಿಸಿದ್ರೂ ಕೂಡ ಗೂಗಲ್ ಮ್ಯಾಪ್ ಬಳಕೆದಾರರಿಗೆ ಉಚಿತವಾಗಿ ಸೌಲಭ್ಯ ನೀಡಲು ಹೇಗೆ ಸಾಧ್ಯವಾಗಿದೆ? ಅಷ್ಟಕ್ಕೂ ಗೂಗಲ್ ಮ್ಯಾಪ್ ಬಿಲಿಯನ್ ಗಟ್ಟಲೆ ಆದಾಯವನ್ನ ಸಂಪಾದಿಸುತ್ತಿರೋದಾದ್ರೂ ಹೇಗೆ ಎನ್ನುವ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು. ಗೂಗಲ್ ಮ್ಯಾಪ್ನ ಆದಾಯದ ಸೀಕ್ರೆಟ್ ನೋಡೋದಾದರೆ ಇದು ಪ್ರಮುಖವಾಗಿ 2 ರೀತಿಯಲ್ಲಿ ಆದಾಯ ಗಳಿಸುತ್ತೆ. ಒಂದನೇದು ಅಡ್ವರ್ಟೈಸ್ಮೆಂಟ್ನಿಂದ ಹಾಗೂ ಎರಡನೇದಾಗಿ API ಮೂಲಕ. ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಗೂಗಲ್ಗೆ ಆದಾಯದ ಪ್ರಮುಖ ಮೂಲವೆಂದರೆ ಅದು ಅಡ್ವರ್ಟೈಸ್ಮೆಂಟ್ ಆಗಿರುತ್ತೆ. ಆದರೆ ಗೂಗಲ್ ಮ್ಯಾಪ್ನ ವಿಷಯದಲ್ಲಿ ಇದು ಸಾಧ್ಯವಿಲ್ಲ. ಯಾಕಂದರೆ ಗೂಗಲ್ ಮ್ಯಾಪ್ನಲ್ಲಿ ಯೂಟ್ಯೂಬ್ನಲ್ಲಿ ಪ್ರಸಾರವಾಗುವಂತೆ ಜಾಹೀರಾತುಗಳು ಪ್ರಸಾರವಾಗೋದಿಲ್ಲ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಹೈವೇಯಲ್ಲಿ ಕಾರ್ನಲ್ಲಿ ಸಾಗುತ್ತಿರುವಾಗ ನೀವು ಲೆಫ್ಟ್ ಅಥವಾ ರೈಟ್ನ ಬಗ್ಗೆ ಗೊಂದಲಕ್ಕೆ ಒಳಗಾಗಿ ಗೂಗಲ್ ಮ್ಯಾಪ್ ಆನ್ ಮಾಡಿದರೆ ಅದು ಸರಿಯಾಗಿ ದಾರಿ ತೋರಿಸುವ ಮೊದಲು 15 ಸೆಕೆಂಡ್ನ ಆ್ಯಡ್ ಅನ್ನ ಪ್ಲೇ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ಆದರೆ ವಾಸ್ತವದಲ್ಲಿ ಗೂಗಲ್ ಮ್ಯಾಪ್ನಿಂದ ಬಳಕೆದಾರರಿಗೆ ಇಂತಹ ಸಮಸ್ಯೆ ಆಗೋದಿಲ್ಲ. ಹಾಗಾದರೆ ಗೂಗಲ್ ಮ್ಯಾಪ್ನಲ್ಲಿ ಜಾಹೀರಾತನ್ನ ಹೇಗೆ ಹಾಕುತ್ತೆ ಅಂತ ನೋಡೋದಾದರೆ, ನೀವು ಯಾವುದೇ ಬಿಸ್ನೆಸ್ ಅಥವಾ ರೆಸ್ಟೋರೆಂಟ್ಗಳನ್ನು ಸರ್ಚ್ ಮಾಡಿದಾಗ ಗೂಗಲ್ ಮ್ಯಾಪ್ ನಿಮಗೆ ಹಲವು ಸಜೆಷನ್ಗಳನ್ನು ನೀಡುತ್ತೆ. ಗೂಗಲ್ ಮ್ಯಾಪ್ನಲ್ಲಿ ತಮ್ಮ ಪ್ಲೇಸ್ ಅಥವಾ ಬಿಸ್ನೆಸ್ ಅನ್ನ ಲಿಸ್ಟಿಂಗ್ ಮಾಡೋದು ಉಚಿತವಾಗಿರುತ್ತೆ. ಆದರೆ ಕೆಲವು ಬಿಸ್ನೆಸ್ಗಳು ಗೂಗಲ್ಗೆ ಹಣ ನೀಡಿ ಪ್ರೀಮಿಯಂ ಲಿಸ್ಟಿಂಗ್ ಅನ್ನ ಮಾಡುತ್ತವೆ. ಇದರಿಂದಾಗಿ ಇತರೆ ಬಿಸ್ನೆಸ್ಗಳಿಗಿಂತ ಪ್ರೀಮಿಯಂ ಲಿಸ್ಟಿಂಗ್ ಆದ ಬಿಸ್ನೆಸ್ಗಳು ಗೂಗಲ್ ಮ್ಯಾಪ್ ಬಳಕೆದಾರರಿಗೆ ಹೆಚ್ಚಾಗಿ ಸಜೆಸ್ಟ್ ಆಗುತ್ತವೆ ಹಾಗೂ ಇದರಿಂದ ಆ ಬಿಸ್ನೆಸ್ನ ಬ್ರ್ಯಾಂಡಿಂಗ್ ಕೂಡ ಹೆಚ್ಚಾಗಿ ಪ್ರಮೋಟ್ ಆಗುತ್ತದೆ. ಎಷ್ಟೇ ಆದರೂ ಗೂಗಲ್ ಮ್ಯಾಪ್ ಜಾಹೀರಾತಿನಿಂದ ಗಳಿಸುವ ಹಣ ತೀರಾ ಕಡಿಮೆಯೇ ಆಗಿರುತ್ತೆ. ಗೂಗಲ್ ಮ್ಯಾಪ್ನ ಆದಾಯದ ಪ್ರಮುಖ ಮೂಲವೆಂದರೆ ಅದು API ಮೂಲಕ ಬಂದ ಆದಾಯವೇ ಆಗಿರುತ್ತೆ. ಅಷ್ಟಕ್ಕೂ API ಅಂದರೆ ಏನು ಅಂತ ನೋಡೋದಾದರೆ ಅದನ್ನ ಒಂದು ಸಿಂಪಲ್ ಉದಾಹರಣೆಯೊಂದಿಗೆ ತಿಳಿಯೋಣ. API ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಉದಾಹರಣೆಗೆ ನೀವು ಯಾವುದಾದ್ರೂ ಓಲಾ ಅಥವಾ ಉಬರ್ ಅನ್ನ ಬುಕ್ ಮಾಡಿದರೆ ನಿಮ್ಮನ್ನ ಎಲ್ಲಿಂದ ಪಿಕ್ ಮಾಡಬೇಕು ಹಾಗೂ ಎಲ್ಲಿಗೆ ತಲುಪಿಸಬೇಕು ಅನ್ನೋದರ ಬಗ್ಗೆ ಡ್ರೈವರ್ ಈ API ಮೂಲಕವೇ ತಿಳಿದುಕೊಳ್ತಾರೆ. ಇನ್ನು ಸ್ವಿಗ್ಗಿ ಹಾಗೂ ಝೊಮ್ಯಾಟೋದಂತಹ ಫುಡ್ ಡೆಲಿವರಿ ಆ್ಯಪ್ಗಳು ಕೂಡ ಗೂಗಲ್ ಮ್ಯಾಪ್ ಅನ್ನ ಬಳಸುತ್ತವೆ. ಅಷ್ಟೇ ಅಲ್ಲದೆ ಫೆಡೆಕ್ಸ್ ನಂತಹ ಗ್ಲೋಬಲ್ ಕಂಪನಿಯೇ ಆಗಿರಲಿ ಅಥವಾ ಶಿಪ್ ರಾಕೆಟ್ ಹಾಗೂ ಡೆಲಿವರಿಯಂತಹ ಇಂಡಿಯಾದ ಕಂಪನಿಯೇ ಆಗಿರಲಿ, ಇವೆಲ್ಲವೂ ಕೂಡ ಗೂಗಲ್ ಮ್ಯಾಪ್ನ API ಅನ್ನೇ ಬಳಸಿ
ಸುಲಭವಾಗಿ ತಮ್ಮ ಆರ್ಡರ್ ಡೆಲಿವರಿಯನ್ನ ಮಾಡುತ್ತವೆ. ಇನ್ನು ನಾವು ವಾಟ್ಸಪ್ನಲ್ಲಿ ಬಳಸುವ ಲೈವ್ ಲೊಕೇಶನ್ಗಳ ಸೌಲಭ್ಯಗಳು ಕೂಡ ಗೂಗಲ್ ಮ್ಯಾಪ್ನ API ನಿಂದಲೇ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಇದಕ್ಕಾಗಿ ವಾಟ್ಸಪ್ನ ಪೇರೆಂಟ್ ಕಂಪನಿಯಾದ ಮೆಟಾ ಗೂಗಲ್ಗೆ ಹಣವನ್ನ ಪಾವತಿ ಮಾಡುತ್ತೆ. ಇದೇ ರೀತಿ ವಿಶ್ವದಲ್ಲಿ ಸುಮಾರು 13,94,366 ಕಂಪನಿಗಳು ಗೂಗಲ್ ಮ್ಯಾಪ್ನ API ಅನ್ನ ಬಳಸುತ್ತಿದ್ದು, ಎಲ್ಲ ಕಂಪನಿಗಳು ಕೂಡ ಗೂಗಲ್ಗೆ ಹಣ ಪಾವತಿಸುತ್ತವೆ. ಇದರಲ್ಲಿ ನಮ್ಮ ದೇಶದಲ್ಲೇ ಸುಮಾರು 1,37,623 ಗ್ರಾಹಕ ಕಂಪನಿಗಳು ಗೂಗಲ್ ಮ್ಯಾಪ್ನ API ಅನ್ನ ಬಳಸುತ್ತಿವೆ. ಈ ಲಿಸ್ಟ್ನಲ್ಲಿ ಕಾಣುತ್ತಿರುವಂತೆ ಬ್ಯಾಂಕಿಂಗ್, ಡೆಲಿವರಿ, ಟೆಲಿಕಾಂ ಹಾಗೂ IT ಕಂಪನಿ, ಹೀಗೆ ಬಹುತೇಕ ಎಲ್ಲಾ ಫೀಲ್ಡ್ನ ಕಂಪನಿಗಳಿಗೂ ಕೂಡ ಗೂಗಲ್ ಮ್ಯಾಪ್ ಅನಿವಾರ್ಯವಾಗಿ ಬಿಟ್ಟಿದೆ. ಹೀಗೆ ಗೂಗಲ್ ಮ್ಯಾಪ್ API ಅನ್ನ ಬಳಸುವ ಪ್ರತಿ ಕಂಪನಿಯೂ ಕೂಡ ಗೂಗಲ್ಗೆ ಅಪಾರ ಮೊತ್ತದ ಹಣವನ್ನ ಪಾವತಿಸುತ್ತದೆ. ಇದರಿಂದಾಗಿಯೇ ಗೂಗಲ್ ಸಂಸ್ಥೆಯು ಗೂಗಲ್ ಮ್ಯಾಪ್ನಿಂದಲೇ ಬಿಲಿಯನ್ ಗಟ್ಟಲೆ ಹಣವನ್ನ ಸಂಪಾದಿಸುತ್ತಿದೆ. ಇದೆಲ್ಲ ಗೂಗಲ್ ಮ್ಯಾಪ್ನ ಆದಾಯದ ವಿಷಯವಾದರೆ, ಅದರ ಶಕ್ತಿ ಹಾಗೂ ಸಾಮರ್ಥ್ಯದ ವಿಷಯವನ್ನ ಅರಿತುಕೊಂಡ್ರೆ ನೀವೇ ದಂಗಾಗ್ತೀರಿ. ಪ್ರತಿ ಬಳಕೆದಾರನ ಲೊಕೇಶನ್ ಹಿಸ್ಟ್ರಿ ಮೇಲೂ ಕೂಡ ಹದ್ದಿನ ಕಣ್ಣಿಡುತ್ತೆ. ಈಗಿನ ಸಮಯದಲ್ಲಿ ನಮ್ಮ ಸ್ಮಾರ್ಟ್ ಫೋನ್ನಲ್ಲಿರುವ ಬಹುತೇಕ ಅಪ್ಲಿಕೇಶನ್ಗಳು ನಮ್ಮ ಲೊಕೇಶನ್ ಪರ್ಮಿಷನ್ ಅನ್ನ ಕೇಳಿಯೇ ಕೇಳುತ್ತವೆ. ಇದರಿಂದಾಗಿ ಗೂಗಲ್ ಬಳಿ ವಿಶ್ವದ ಪ್ರತಿಯೊಬ್ಬ ವ್ಯಕ್ತಿಯ ಲೊಕೇಶನ್ನ ಮಾಹಿತಿ ಇರುತ್ತೆ. ಇದರಿಂದಾಗಿ ಯಾವ ಸ್ಥಳದಲ್ಲಿ ಎಷ್ಟು ಜನ ವಾಸಿಸುತ್ತಿದ್ದಾರೆ, ಯಾರು ಯಾವ ಅಂಗಡಿ ಅಥವಾ ರೆಸ್ಟೋರೆಂಟ್ಗಳನ್ನು ಹೆಚ್ಚಾಗಿ ಬಳಸ್ತಾರೆ, ಯಾರು ಟ್ರಾವೆಲಿಂಗ್ ಬಗ್ಗೆ ಇಂಟ್ರೆಸ್ಟ್ ಹೊಂದಿದ್ದಾರೆ, ಯಾವ ಸ್ಥಳವನ್ನ ಜನ ಹೆಚ್ಚಾಗಿ ಸರ್ಚ್ ಮಾಡುತ್ತಿದ್ದಾರೆ, ಹೀಗೆ ಎಲ್ಲಾ ಮಾಹಿತಿ ಕೂಡ ಗೂಗಲ್ ಬಳಿ ಇರುತ್ತೆ. ಈ ಮಾಹಿತಿಗಳಿಂದ ಗೂಗಲ್ಗೆ ಏನು ಪ್ರಯೋಜನ ಅಂತ ನೀವು ಯೋಚಿಸಬಹುದು. ಖಂಡಿತವಾಗಿಯೂ ಗೂಗಲ್ ಇದರ ಪ್ರಯೋಜನವನ್ನ ಪಡೆದುಕೊಳ್ಳುತ್ತದೆ. ಇದೇ ಡೇಟಾಗಳನ್ನು ಬಳಸಿ ಗೂಗಲ್ ತನ್ನ ಇತರೆ ಪ್ಲಾಟ್ಫಾರ್ಮ್ಗಳಾದ ಯೂಟ್ಯೂಬ್ನಂತಹ ಆ್ಯಪ್ಗಳಲ್ಲಿ ತಮ್ಮ ಜಾಹೀರಾತುಗಳಿಗೆ ಟಾರ್ಗೆಟೆಡ್ ಆಡಿಯನ್ಸ್ಗಳನ್ನು ತಲುಪುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನೀವು ಗೂಗಲ್ ಮ್ಯಾಪ್ನಲ್ಲಿ ಯಾವುದಾದ್ರೂ ಸನ್ ಗ್ಲಾಸಸ್ ಶಾಪ್ ಅನ್ನ ಸರ್ಚ್ ಮಾಡಿದರೆ ನಿಮ್ಮ ಆಸಕ್ತಿಯನ್ನ ಅರಿತುಕೊಳ್ಳುವ ಗೂಗಲ್ ಮುಂದೆ ನೀವು ಯೂಟ್ಯೂಬ್ನ ಆ್ಯಪ್ ಅನ್ನ ಓಪನ್ ಮಾಡಿದಾಗ ನಿಮಗೆ ಸನ್ ಗ್ಲಾಸಸ್ಗೆ ಸಂಬಂಧಿಸಿದ ಜಾಹೀರಾತುಗಳನ್ನ ಪ್ಲೇ ಮಾಡುತ್ತದೆ. ಇಂತಹ ಅನುಭವಗಳು ನಿಮಗೂ ಕೂಡ ಆಗಿರಬಹುದು. ಇನ್ನಿಷ್ಟು ಮಾತ್ರವಲ್ಲದೆ ಗೂಗಲ್ ಮ್ಯಾಪ್ ಯುದ್ಧದ ಸಂದರ್ಭದಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಎಲ್ಲ ದೇಶಗಳ ಮೂಲೆಯ ನಕ್ಷೆಯನ್ನ ಹೊಂದಿರುವ ಗೂಗಲ್ ಮ್ಯಾಪ್ ಹಲವು ದೇಶಗಳು ಮುಚ್ಚಿಡಲು ಬಯಸಿದ್ದ ಗುಪ್ತ ಸ್ಥಳಗಳನ್ನ ಕೂಡ ಬಯಲು ಮಾಡುತ್ತಿದೆ. ಅದರಿಂದಾಗಿ ಹಲವು ದೇಶಗಳ ರಕ್ಷಣಾ ವ್ಯವಸ್ಥೆಗೂ ಕೂಡ ಧಕ್ಕೆಯಾಗಲಿದೆ. ಇದಕ್ಕಾಗಿ ಹಲವು ದೇಶಗಳು ತಮ್ಮದೇ ಆದ ಆ್ಯಪ್ ಡೆವಲಪ್ಮೆಂಟ್ಗಳಲ್ಲಿ ತೊಡಗಿಕೊಂಡಿದೆ. ಭಾರತದ ಇಸ್ರೋ ಕೂಡ ತಮ್ಮ ಟೆಕ್ನಾಲಜಿ ಬಳಸಿ ಮ್ಯಾಪ್ ತಯಾರಿಯಲ್ಲಿ ತೊಡಗಿಕೊಂಡಿದೆ. ಇದಕ್ಕೆ ಮ್ಯಾಪ್ ಬೈ ಇಂಡಿಯಾದಂತಹ ಕಂಪನಿಗಳ ಸಹಯೋಗ ಕೂಡ ಇದೆ. ಏಪ್ರಿಲ್ 2023ರಲ್ಲಿ ಮ್ಯಾಪ್ ಮೈ ಇಂಡಿಯಾ ಮ್ಯಾಪಲ್ಸ್ ಎಂಬ ಪ್ಲಾಟ್ಫಾರ್ಮ್ ಅನ್ನು ಅಭಿವೃದ್ಧಿಪಡಿಸಿದ್ದು, ಅದರಲ್ಲಿ 360 ಡಿಗ್ರಿ ಪ್ಯಾರೋನಾಮಿಕ್ ಸ್ಟ್ರೀಟ್ ವ್ಯೂ ಹಾಗೂ 3D ಮೆಟಾವರ್ಸ್ ಮ್ಯಾಪ್ನಂತಹ ಸೌಲಭ್ಯಗಳು ದೊರೆಯುತ್ತವೆ. ಸ್ನೇಹಿತರೆ, ನಾವು ಹೊಸ ಆ್ಯಪ್ಗಳನ್ನಾದರೂ ಡೆವಲಪ್ ಮಾಡಿ ಅದನ್ನ ಬಳಕೆಗೆ ತರಬಹುದು. ಆದರೆ ಆಂಡ್ರಾಯ್ಡ್ನ ಮಾಯಾಜಾಲದಿಂದ ಹೊರಬರುವುದು ಇಲ್ಲಿ ಅತಿ ದೊಡ್ಡ ಚಾಲೆಂಜ್. ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ, ಆದರೆ ಸರಿಯಾದ ಪ್ರತಿಫಲ ಸಿಕ್ಕಿಲ್ಲ ಅಂತ ಸುಮ್ಮನೆ ಕುಳಿತರೆ ನಾವು ಕಷ್ಟಪಟ್ಟಿದ್ದು ಕೂಡ ವ್ಯರ್ಥವಾಗುತ್ತೆ. ಅಂದು ಸೋತೆವು ಎಂದು ಗೂಗಲ್ ಈ ಪ್ರಾಜೆಕ್ಟ್ ಅನ್ನ ಕೈಬಿಟ್ಟಿದ್ರೆ ಇಂದು ಗೂಗಲ್ ಮ್ಯಾಪೇ ಇರುತ್ತಿರಲಿಲ್ಲ. ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ಇದಕ್ಕೆ ಅಲ್ವಾ? ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.